ಎಸ್ಪಿ ಸಾಂಗ್ಲಿಯಾನ ವೇಷ. ನಮ್ಗೆ ಪಾರ್ಟ್ನರ್ ಕೂಡ ಇದ್ದಾರೆ, ಬನ್ನಿ ನೋಡಿ. ಪ್ರತಿ ವರ್ಷ ಹಬ್ಬಕ್ಕೆ ನನ್ನ ಪಾರ್ಟ್ನರ್ ಇವರೇನೆ. ನಿಮ್ಮ ಕಲಾಚಂದನ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಊರಿನ 4ನೇ ದಿನದ ಹಬ್ಬ. ಇವತ್ತು ಅಡಕೆ ಮರನ ನಿಲ್ಲಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತೆ ಇವತ್ತು ಸಂಜೆ ಕುಣಿತಾ ಇರ್ತದೆ. ನಾನು ನಿಮಗೆ ಅದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಆ ಅಡಕೆ ಮರ ನಿಲ್ಲಿಸೋದು ಹೇಗೆ ನಿಲ್ಲಿಸ್ತಾರೆ, ಮತ್ತೆ ಅದಕ್ಕೆ ಸುತ್ತ ನಮ್ಮ ಗ್ರಾಮದ ಜನರುಗಳು ಮತ್ತೆ ಯಜಮಾನರುಗಳು ಯಾವ ರೀತಿ ಒಂದು ಉತ್ಸಾಹವಾಗಿರ್ತಾರೆ, ಮತ್ತೆ ಅಲ್ಲಿನ ಹುಡುಗರುಗಳು ಹೆಂಗೆ ಉತ್ಸಾಹಕರಾಗಿ ಆ ಮರನ ನೀಟಾಗಿ, ಅಷ್ಟು ದೊಡ್ಡ ಮರನ ನೀಟಾಗಿ ಹೆಂಗೆ ನಿಲ್ಲಿಸ್ತಾರೆ ಅನ್ನೋದನ್ನೆಲ್ಲ ಕಂಪ್ಲೀಟ್ ನಾನು ನಿಮಗೆ ತೋರಿಸ್ತೀನಿ. ನೀವು ಫುಲ್ ಇದನ್ನ ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ದೇವಿ ಅಲಂಕಾರ ಸರಿ. ನೋಡಿ, ಇವಾಗ ಇಲ್ಲಿ ಮರನ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ನಿಶಾನೆ ಮರ, ಮತ್ತು ನಿಮಗೆ ನಿಶಾನೆ ಮರ ಅಂದರೆ ಅರ್ಥ ಆಗಲ್ಲ ಅನ್ನಿಸ್ತದೆ. ಅಡಕೆ ಮರ. ಈಗ ನೋಡಿ, ಆ ಅಡಕೆ ಮರಕ್ಕೆ ಗರಿಗಳನ್ನ ಕಟ್ತಾ ಇದ್ದಾರೆ. ಆಮೇಲೆ ಅದ್ರ ಒಂಬಾಳೆನ ನೀಟಾಗಿ ಜೋಪಾನವಾಗಿ ಕಟ್ತಾರೆ ಮಾತ್ರ ಅದು. ಆಮೇಲೆ ಇದನ್ನು ತಾಯಿ ಹಾಲು ಅಂತ ಕಟ್ ನಿಲ್ಲಿಸ್ತಾರೆ. ಒಂದು 8 ದಿನ ಆದಮೇಲೆ, ಇದು ಹಬ್ಬ ಎಲ್ಲ ಮುಗಿದ ಮೇಲೆ, ಹಬ್ಬ ಎಲ್ಲ ಆಗಿ 1 ವಾರ ಆದಮೇಲೆ ಮರನ ಇಳಿಸ್ತೀವಲ್ಲ, ಆಗ ಅಲ್ಲಿಂದ ಒಂದು ಹಾಲು ಬರ್ತದೆ. ಆ ಹಾಲನ್ನ ಪ್ರಸಾದ ಥರ ನಮಗೆಲ್ಲ ಕೊಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದು ಬೇರೆ ವಿಷಯ. ಬನ್ನಿ ಈಗ ಮರದ ವಿಚಾರ ಹೇಳ್ತೀನಿ. ಈಗ ಈ ಮರಕ್ಕೆ ತುಂಬ ಶೃಂಗಾರ ಮಾಡಿ ನವಿಲುಗರಿ ಕಟ್ಟಿ, ಅದಕ್ಕೆ ಮೇಲ್ಗಡೆ ಒಂದು ತುದಿಗೆ ಬಾವುಟ ಕಟ್ಟಿ ಅದನ್ನು ಎತ್ತಿ ನಿಲ್ಲಿಸಿದ್ರೆ ನಮ್ಮ ಇಡೀ ಕ್ಯಾತಮಾರನಹಳ್ಳಿಯಲ್ಲಿ ಯಾವ ಮೂಲೆಯಲ್ಲಿ ನಿಂತ್ಕೊಂಡು ನೋಡಿದ್ರೂ ಕೂಡ ಆ ಮರ ಕಣ್ಣಿಗೆ ಕಾಣಿಸ್ಬೇಕು ನಮಗೆ. ಅಷ್ಟು ಎತ್ತರವಾಗೇ ಕಟ್ತಾರೆ. ಮತ್ತು ಇದಕ್ಕೆ ಇದು ಸುಮ್ಮನೆ ಇಷ್ಟೊಂದು ದೊಡ್ಡ ಮರ ನೆಟ್ಟಾಗಿ ನಿಂತ್ಕೊಬಿಡಲ್ಲ. ಇದಕ್ಕೆ ತುಂಬ ದೈವ ಬಲ ಇರೋದ್ರಿಂದನೇ ಇದಕ್ಕೆ ಒಂದು ಚೂರು ಏನು ಆ ಮೈಲಿಗೆ ಏನೂ ಮುಟ್ಟಿಸ್ಬಾರ್ದು. ಅಂಥದ್ದು ಏನಾಗಿದ್ರೆ ನಮ್ಮ ಊರ ಯಜಮಾನರು ಅಲ್ಲೇ ಅವ್ರಿಗೆ ತಾಕೃತಿ ಕೊಡ್ತಾರೆ. ನೋಡಿ, ಯಾರು ದಯವಿಟ್ಟು ನಿಮ್ಮ ಮೈಲಿಗೆನ ಇಟ್ಕೊಂಡು ದೇವಸ್ಥಾನ ಹತ್ರ ಬರಬೇಡಿ, ಚಪ್ಪಲಿಗಳನ್ನ ಹಾಕ ಬರಬೇಡಿ ಅಂತ ಅಂದ್ಬಿಟ್ಟು ಅವರು ತುಂಬ ಜಾಗೃತವಾಗಿ ಇಟ್ಟಿರೋದ್ರಿಂದನೇ ಈ ಮರ ಅಷ್ಟು ಸುಲಭವಾಗಿ ಮೇಲೆದ್ದು ನಿಂತ್ಕೊಳ್ಳುತ್ತೆ. ಅದೊಂಥರ ವೈಬ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಈಗ ಮರನ ನಿಲ್ಲಿಸ್ತಾರೆ ಅವರೇನೆ, ಅದನ್ನೆಲ್ಲ ತೋರಿಸ್ತೀನಿ. ನಮ್ಮ ಕ್ಯಾತಮಾರನಹಳ್ಳಿಯ ಪೈಲ್ವಾನ್ ಬಸಪ್ಪ ಅವರು ಇವಾಗ ಹಳ್ಳ ತೆಗಿತಾ ಇದ್ದಾರೆ. ನೋಡಿ, ಇದು ದೇವಸ್ಥಾನದ ಮುಂದೆ ಇರೋ ಗರುಡು ಗಂಬ. ಇದರಿಂದ ಇದು ಒಂದು ಇದೆ, ಸುಮಾರು ಒಂದು 12 ಅಡಿ ಇದೆ ಅನ್ನಿಸ್ತದೆ. ಅದ್ರ ಕೆಳಗಡೆ ಈಗ ಫುಲ್ ಹಳ್ಳ ತೆಗೆದುಬಿಟ್ಟು ಮರ ಬಿಗಿಯಾಗಿ ನಿಲ್ಲಬೇಕು. ಆ ರೀತಿ ಒಂದಷ್ಟು ಜನ ಅನುಭವ ಇರೋರು ಎಲ್ಲರೂ ಈಗ ನೀಟಾಗಿ ತೆಗೆದು ಅದಕ್ಕೆ ಮರ ಏನೇನೇನೇನು ಒತ್ತು ಕೊಡಬೇಕು ಎಲ್ಲ ನೀಟಾಗಿ ಕೊಟ್ಟು, ಒಂದು ಚೂರು ಮರ ಆ ಕಡೆಯಿಂದ ಈ ಕಡೆ ಅಳ್ಳಾಡಬಾರ್ದು. ಆ ರೀತಿ ಹಗ್ಗ ಬಿಗಿದು ಗಟ್ಟಿಯಾಗಿ ಅದು ಕೂರಬೇಕು. ಆ ರೀತಿ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ತಾಯಿದ್ದಾರೆ ಈಗ. ಈಗ ಲೈಟಿಂಗ್ಸ್ ಕೆಲಸ ಶುರು ಮಾಡ್ಕೊಂಡು ನೋಡಿ, ಲೈಟ್ಗಳು ಕಟ್ತಾ ಇದ್ದಾರೆ. ಒಳ್ಳೆ ಮಿಂಚಿಂಗ್ ಲೈಟು ಪಳ ಅಂತ ಹೊಳಿಬೇಕು ನೈಟ್ ಹೊತ್ತು. ಬೆಳಗ್ಗೆಯಿಂದ ಶುರುವಾಗಿದ್ದ ಕೆಲಸ. ಆ ಕಡೆ ಈ ಕಡೆ ಗಡಿ ಮನೆಯವರು ಇಬ್ಬರು ಬಂದು ಹುಡುಗರುಗಳು ನಿಂತ್ಕೊಂಡು ನೀಟಾಗಿ ಮರಗಳನ್ನ ಒಂದು ಕಲ್ ಮೇಲ್ಗಡೆ ಎತ್ತಿ ಸಪೋರ್ಟ್ ಮಾಡಿಕೊಟ್ಟವ್ರೆ. ಮತ್ತು ನೋಡಿ, ಜನ ಬರ್ತಾ ಒಂದು ಸ್ವಲ್ಪ ಇದ್ದವರು ಈಗ ಫುಲ್ಲು ತುಂಬೋಯ್ತೈತೆ. ಹಂಗೇ ಒಂದು ಸಲ ಎಲ್ಲ ಜನಗಳನ್ನ ನಾನು ನಿಮಗೆ ತೋರಿಸ್ತೀನಿ ರೀ. ಇಡೀ ಕ್ಯಾತಮಾರನಹಳ್ಳಿಯಲ್ಲಿ ಎಷ್ಟು ಜನ ಅವರೇ ಅಷ್ಟು ಜನನು ಕೆಲಸ ಮುಗಿಸ್ಬಿಟ್ಟು ಪಟ ಅಂತ ಬಂದು ದೇವಸ್ಥಾನದ ಮುಂಭಾಗದಲ್ಲಿ ಕೂತ್ಕೋತಾರೆ. ಆ ಮರ ಎತ್ತೋದು ನೋಡೋದೇ ಒಂದು ಕ್ರೇಜು, ಖುಷಿ, ಸಂತೋಷ ಅವ್ರಿಗೆ. ಚಿಕ್ಕ ಮಕ್ಕಳು ಗುರಿಗೌಡ ನಂಜೇಗೌಡ ದಯಮಾಡಿ ಚಿಕ್ಕ
ಕೊಡಬೇಕೆಂದು ಈ ಮೂಲಕ ಮನವಿ ಮಾಡ್ಕೊಳ್ತೇವೆ. ಇದೊಂದು ತುಂಬಾ ತುರ್ತು ಕಾರ್ಯ, ಒಳ್ಳೆದಾಗುತ್ತೆ. ತಾಯಿ ಹುಲಿಯಮ್ಮ ಇವತ್ತು ಮರದ ವಿರುದ್ಧ ಬರ್ತಾರೆ. ಎಲ್ಲರೂ ಒಂದು ಕೈ ಮುಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಕಾಮಗಾರಿ ನಡೆಸಬೇಕು ಅಂತ ಮನವಿ ಮಾಡ್ಕೊಳ್ತೇವೆ. ಸಂಘದವರು ಏನೇ ಬರಬೇಕು, ಸಂಘ ಸಂಬಂಧ ಮರ ಮರದ ಬಗ್ಗೆ ಬನ್ನಿ ಯಾರು ಇಲ್ಲ ಅದನ್ನ ಇನ್ನೂ ಎರಡು ಪ್ರಾರಂಭ ಕಾರ್ಯಕ್ರಮ ಇನ್ನೊಂದು ಅರ್ಧ ಗಂಟೆ ಪ್ರಾರಂಭ ಆಗುತ್ತೆ. ದಯಮಾಡಿ ಯಾರು ಮಿಸ್ ಮಾಡ್ಕೋಬೇಡಿ. ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಿ. ಅರ್ಧ ಗಂಟೆ ಬಂದು ಕುತ್ಕೊಂಡು ನೀವು ಕಾದು ಪರವಾಗಿಲ್ಲ, ಆದರೆ ಅರ್ಧ ಗಂಟೆ ಲೇಟಾಗಿ ಬರಬೇಡಿ. ದಯವಿಟ್ಟು ಬಂದು ಎಲ್ಲ ದೇವಸ್ಥಾನ ಆವರಣದಲ್ಲಿ ಅರ್ಧ ಗಂಟೆ ಮುಂಚೆ ಬನ್ನಿ. ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ. ದಯಮಾಡಿ ಎಲ್ಲರೂ ಬನ್ನಿ. ಭಕ್ತಾದಿಗಳು ಬಂದು ದೇವಸ್ಥಾನದ ಆವರಣದಲ್ಲಿ ಸೇರಬೇಕಂತ ಅಲ್ಲಿ ಕೇಳ್ಕೊಳ್ತಿದ್ದೀವಿ. ನೋಡಿ ರಾಜೇಶ ಅಲ್ಲಿ ಸ್ವಲ್ಪ ಇದು ಮಾಡಬೇಡಿ, ಕೆಲಸ ಆಗಲಿಲ್ಲ ಜಾಸ್ತಿ ಇದು ಮಾಡ್ಕೊಬೇಡಿ, ಕೆಲಸ ಆಗ್ಬೇಕಿಲ್ಲ. ಯಾವಾಗ ತಗೊಂಡಿಲ್ಲ ಈಗ ನೀವು ಹಿಡ್ಕೋಬಹುದು. ನೋಡಿ, ಈಗ ನಾನು ನಿಮಗೆ ತೋರಿಸಿದ್ದು ಸುತ್ತ ದೇವಸ್ಥಾನದ ಸುತ್ತ ಇರೋವಂಥ ಎಲ್ಲ ಜನಗಳನ್ನೂ ತೋರಿಸಿದ್ದೀನಿ. ಅವರೆಲ್ಲ ಕಾತರವಾಗಿ ಕಾಯ್ತಿರೋದು ನಮ್ಮ ಅಡಿಕೆ ಮರನ ನಿಲ್ಸೋಕ್ಕೋಸ್ಕರ. ಈಗ ಇನ್ನೇನು ಎಲ್ಲ ಶುರುವಾಗಿದೆ. ಇದಕ್ಕೆ ಹಳ್ಳಕ್ಕೆ ಪೂಜೆ ಮಾಡಿ ಇದನ್ನು ಈಗ ನಿಲ್ಸೋಕ್ಕೆ ಎಲ್ಲ ಏರ್ಪಾಡು ಮಾಡ್ತಾಯಿದ್ರು. ನೋಡಿ, ಈಗ ಯಜಮಾನರು ಪೂಜಾರರುಗಳು ಹಳ್ಳಕ್ಕೆ ಅರ್ಶಿನ ಕುಂಕುಮ ಹೂವು ಹಣ್ಣು ಗಂಧಕಡ್ಡಿ ಬಾಳೆಹಣ್ಣೆಲ್ಲ ತಂದು ಪೂಜೆ ಮಾಡಿ ಈಗ ಎಲ್ಲ ಹೇಳ್ತವ್ರೆ. ಸಂಗೀತ ಜಯಂತ್ ಲೈಟಿಂಗ್ ಸಂಗೀತ ಲೈಟಿಂಗ್ ಸಂಗೀತ
ಈಗ ಮರನ ನಿಲ್ಲಿಸ್ತಾ ಇದ್ದಾರೆ ನೋಡಿ. ನನಗಂತೂ ತುಂಬ ಒಂಥರ ಒಳಗೆ ಆತಂಕ ಇತ್ತು, ಇಷ್ಟು ಉದ್ದ ಮರ ಹೇಗಪ್ಪ ನಿಂತ್ಕೊಳುತ್ತೆ ಅಂತ. ಆದರೆ ನಿಜವಾಗ್ಲೂ ದೈವಬಲ ಏನದೈತಲ್ಲ, ಅದರದ್ದು ಲೆವೆಲೇ ಬೇರೆ ನೋಡಿ. ಅಷ್ಟು ಉದ್ದ ಮರ, ಎಲ್ಲರೂ ಹಗ್ಗ ಕಟ್ಟಿ ಒಂದಷ್ಟು ಜನ ಕಾವು ಕಡ್ಡಿ ಇಟ್ಕೊಂಡು ಎಳಿತಾ ಇದ್ದಾರೆ. ಎಲ್ಲರಿಗೂ ಗಾಬರಿ, ಎಲ್ಲರೂ ಕಿರ್ಚಾಡ್ತಾರೆ ಒಬ್ರ ಮೇಲೆ. ಆದರೆ ನಿಜವಾಗ್ಲೂ ಅಲ್ಲಿ ನಡೆಯೋ ಒಂದು ಮಿರಾಕುಲೇ ಬೇರೆ. ಇವ್ರು ಇಲ್ಲಿ ಇಷ್ಟು ಏನು ಕಿರ್ಚಾಡ್ದವ್ರೆ, ಇದರಿಂದ ಆಗಲ್ಲ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೋತೈತೆ ಮರ. ಹಾಂ ಮರ ನಿನ್ಸಾಯ್ತು, ಎಲ್ಲ ಚಪ್ಪಾಳೆ ತಟ್ಬಿಟ್ಟು ಸ್ವೀಟ್ ತಿನ್ನೋದೆ ಇವಾಗ ನೋಡಿ. ಈಗ ಫುಲ್ಲು ಮರ ನಿಂತಿದ್ದು ನಮಗೂ ತುಂಬ ಖುಷಿ ಆಯಿತು. ಈಗ ಅದನ್ನು ಬಿಗಿಯಾಗಿ ಕಟ್ತಾರೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಜನ ಅದಕ್ಕೆ ಸಪೋರ್ಟಾಗಿ ನಿಂತ್ಕೊಂಡು ನೀಟಾಗಿ ಒಂಚೂರು ಅಳ್ಳಾಡಬಾರ್ದು. ಯಾಕೆಂದರೆ ಒಂದು ವಾರ ಈ ಮರ ಹೀಗೆ ಇರುತ್ತೆ, ನಾವು ವಾಪಸ್ಸು ಬಿಚ್ಚೋವರೆಗೂ. ಅದಕ್ಕೋಸ್ಕರ 4 ಹಗ್ಗಗಳನ್ನ ಬಿಗಿದು ಕಟ್ಟಿ ನಿಲ್ಲಿಸ್ತಾರೆ. ಇವತ್ತು ಬೆಳಗ್ಗೆ ಮರ ಎಲ್ಲ ನಿಲ್ಸಾಯ್ತು, ಮತ್ತೆ ಬೆಳಗಿನ ಪೂಜೆಗಳೆಲ್ಲ ಮುಗೀತು. ಇವತ್ತು ಸಂಜೆಯಿಂದ ಕುಣಿತ ಸ್ಟಾರ್ಟ್ ಆಗುತ್ತೆ. ಕುಣಿತದಲ್ಲಿ ಪ್ರತಿಯೊಬ್ರು ನಾನಾ ತರ ವೇಷ ಹಾಕ ಬಂದಿರ್ತಾರೆ. ಹುಡುಗರು ಹುಡುಗಿರು ವೇಷ ಹಾಕ ಬಂದಿರ್ತಾರೆ. ಮತ್ತೆ ಇನ್ನೊಂದು ನಾನಾ ತರ ಎಷ್ಟು ತರ ಇರ್ತಾರೆ ಅಂತಂದ್ರೆ ಹೇಳಕ್ಕಾಗಲ್ಲ, ಅಷ್ಟು ವೇಷಗಳು ಹಾಕ ಬಂದಿರ್ತಾರೆ. ಈಗ ನಾನು ವೇಷ ಹಾಕ ಹೋಗ್ತಾ ಇದ್ದೀನಿ. ಅದು ಯಾವ್ದು ಅಂದ್ರೆ SP ಸಾಂಗ್ಲಿಯಾನ ವೇಷ. ನಮ್ಗೆ ಪಾರ್ಟ್ನರ್ ಕೂಡ ಇದ್ದಾರೆ, ಬನ್ನಿ ನೋಡಿ. ಪ್ರತಿ ವರ್ಷ ಹಬ್ಬಕ್ಕೆ ನನ್ನ ಪಾರ್ಟ್ನರ್ ಇವರೇನೆ. ನಮ್ಮಿಬ್ಬರದು ಒಂದು ಬಲೆ ಜೋಡಿ ಆಗಿದೆ. ಈಗ ಇಲ್ಲಿ ಹೋಗಿ ದೇವಸ್ಥಾನ ಮುಂದೆ ಸಾಕಾದ ಕುಡಿತೀವಿ, ಬನ್ನಿ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮೂರಿನ ಕೋಲಾಟ. ಇದನ್ನ ನುಗ್ಗಾಟ ಅಂತ ಹೇಳ್ತೀವಿ. ನುಗ್ಗಿ ಕೋಲ್ ಬಡ್ದು ಕುಣಿಯ ಆಟ. ಎಲ್ಲೂ ಹೋದ್ರೂ ಸರಿ ನುಗ್ಗಾಡಿ ಕೋಲ್ ಬಡಿಬೇಕು ಅಂತ ಈ ಒಂದು ಕೋಲಾಟ ಆಡ್ತೀವಿ. ಮತ್ತು 3 ಏಟು ಅಂತ ಇದೆ. ಟಿಂಟಿನಕನ್ ಟಿಂಟಿನಕನ್ ಟಿನ್, ಟಿಂಟಿನಕನ್ ಟಿಂಟಿನಕನ್ ಟಿನ್. ಒಬ್ಬೊಬ್ಬರು ಸೊಂಟನ ಹಿಡ್ಕೊಂಡು ಬಗ್ಗಿ ಕುಣಿತಾರೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬಾಯ್, ಸಿ ಯು.